ಎನ್ಕೌಂಟರ್ ಪ್ರಕರಣ ದಿನಕ್ಕೊಂದೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಮೃತಪಟ್ಟವರು ಅಮಾಯಕರ, ಬೇಟೆಗಾರರ, ಯಾರು ಅನ್ನುವಂಥ ಒಂದು ಕನ್ಫ್ಯೂಷನ್. ಅರಣ್ಯ ಸಿಬ್ಬಂದಿ ಗುಂಡಿಕ್ಕಿ ಕೊಂದದ್ದು ತಪ್ಪು ಅನ್ನುವಂಥ ವಿಚಾರಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. 20 ವರ್ಷದ ಹಿಂದೆ ಅದೇ ಸ್ಥಳದಲ್ಲಿ ನಡೆದಿತ್ತು ಒಂದು ಭೀಕರ ದಾಳಿ. 2007ರಲ್ಲಿ ಬೇಟೆಗಾರರ ದಾಳಿಯಲ್ಲಿ ಅಧಿಕಾರಿಯೊಬ್ಬರು ಗಾಯಗೊಂಡಿದ್ದರು. ಗುಂಡೇಟು ತಿಂದ ನಿವೃತ್ತ ಅರಣ್ಯ ಸಿಬ್ಬಂದಿ ಗೋವಿಂದು ಕರಾಳ ಕಥೆ. ಪ್ರಾಣದ ಹಂಗನ್ನ ತೊರೆದು ಕಾಡು ಕಾಯೋ ಅರಣ್ಯ ಸಿಬ್ಬಂದಿ ಕಷ್ಟಗಳೇನು, ಬೇಟೆಗಾರರ ವಿರುದ್ಧದ ಕಾರ್ಯಾಚರಣೆ ಎಷ್ಟು ಭೀಕರವಾಗಿರುತ್ತೆ, ಬೇಟೆಗಾರರ ಗುಂಡೇಟಿಗೆ ತುತ್ತಾಗಿ 2 ಕಾಲುಗಳಿಗೆ ಪೆಟ್ಟು ಬಿದ್ದಿದೆ. ಗುಂಡೇಟು ತಿಂದು ನಿವೃತ್ತ ಅಧಿಕಾರಿ ಗೋವಿಂದು ನರಕಯಾತನೆ ಅನುಭವಿಸಿದ್ದಾರೆ. ಜೀವ ಉಳಿಸ್ಕೊಂಡ್ರೂ ಕೂಡ ದೈನಂದಿನ ಜೀವನ ನಡೆಸೋದಕ್ಕೆ ಅವರು ಈಗ ಪರದಾಡ್ತಿರ್ತಕ್ಕಂಥ ಒಂದು ಸನ್ನಿವೇಶ ಬಂದೊದಗಿದೆ. ಎಸ್, ಆ ಒಂದು ಭಾವಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ. ಹನೂರು ಎನ್ಕೌಂಟರ್ ಪ್ರಕರಣ ಈಗ ರಾಜ್ಯದಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಅರಣ್ಯ ಸಿಬ್ಬಂದಿ ನಡೆಸಿರತಕ್ಕಂಥ ಗುಂಡಿನ ದಾಳಿಯಲ್ಲಿ 3 ಮೃತಪಟ್ಟ ಘಟನೆ ಸರಿನಾ ತಪ್ಪಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಕಡೆ 3ರನ್ನ ಗುಂಡಿಕ್ಕಿ ಕೊಂದಿದ್ದು ತಪ್ಪು ಅನ್ನೋ ಆರೋಪ ಕೇಳಬರ್ತಾ ಇದೆ. ಮತ್ತೊಂದು ಕಡೆ ಕಾಡಿನಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಅರಣ್ಯ ಸಿಬ್ಬಂದಿಯ ಪರಿಸ್ಥಿತಿ, ಅವರ ಸುರಕ್ಷತೆ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿವೆ. ಈ ಚರ್ಚೆ ನಡುವೆ ಸುಮಾರು 20 ವರ್ಷಗಳ ಹಿಂದಿನ ಒಂದು ಘಟನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ 2007ರಲ್ಲಿ ಬೇಟೆಗಾರರು ಹಾಗೂ ಅರಣ್ಯ ಸಿಬ್ಬಂದಿ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕಾಡು ಕಳ್ಳರು ಹಾಗೂ ಬೇಟೆಗಾರರ ದಾಳಿಗೆ 2 ಅರಣ್ಯ ಅಧಿಕಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಅವರಲ್ಲಿ ಒಬ್ಬರು ನಿವೃತ್ತ ಅರಣ್ಯ ಸಿಬ್ಬಂದಿ ಗೋವಿಂದು ಅಂತ. ಕಾಡನ್ನ ಕಾಪಾಡೋದಕ್ಕೆ ಕರ್ತವ್ಯಕ್ಕೆ ಹೋಗಿದ್ದ ಗೋವಿಂದು ಅವರಿಗೆ ಬೇಟೆಗಾರರ ಗುಂಡೇಟು ತಗಲಿ 2 ಕಾಲುಗಳಿಗೆ ಗಂಭೀರ ಗಾಯ ಆಗಿತ್ತು. ಈ ಘಟನೆ ನಡೆದು ವರ್ಷಗಳೇ ಕಳೆದರೂ ಕೂಡ ಆ ಗುಂಡೇಟಿನ ನೋವು ಮಾತ್ರ ಅವರ ಜೀವನದಿಂದ ದೂರ ಆಗಿಲ್ಲ ಅನ್ನೋದು ಅವರ ಕಥೆ. ಜೀವ ಉಳಿಸ್ಕೊಂಡಿದ್ದಾರೆ, ಆದರೆ ದಿನನಿತ್ಯದ ಜೀವನ ನಡೆಸೋದಕ್ಕೆ ಅವರಿಗೆ ದೊಡ್ಡ ಸವಾಲಾಗಿದೆ. ಒಂದು ಸಲ ಕಾಡಿನಲ್ಲಿ ಪ್ರಾಣದ ಹಂಗು ತೊರೆದು ಕೆಲಸ ಮಾಡಿದ್ದ ಅಧಿಕಾರಿ ಇವತ್ತು ಗುಂಡೇಟಿನ ಪರಿಣಾಮದಿಂದ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಇದರಿಂದ ಒಂದು ವಿಚಾರ ಸ್ಪಷ್ಟ ಆಗುತ್ತೆ. ಕಾಡಿನಲ್ಲಿ ಅರಣ್ಯ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕಾಡಿನ ಒಳಗಡೆ ಹೋಗಿ ಬೇಟೆಗಾರರನ್ನ ತಡಿಬೇಕು, ಕಾಡು ಪ್ರಾಣಿಗಳನ್ನ ರಕ್ಷಿಸಬೇಕು. ಎದುರಾಗಿರ್ತಕ್ಕಂಥ ವ್ಯಕ್ತಿ ಅವರ ಬಳಿ ಶಸ್ತ್ರಾಸ್ತ್ರ ಇದೆಯಾ, ಯಾವ ಕ್ಷಣದಲ್ಲಿ ದಾಳಿ ಮಾಡ್ತಾನೆ ಅನ್ನೋದು ಗೊತ್ತಿರಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅರಣ್ಯ ಸಿಬ್ಬಂದಿ ಯಾವ ರೀತಿಯ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. 2007ರ ಘಟನೆ ಇದಕ್ಕೆ ಒಂದು ಉದಾಹರಣೆ. ಗೋವಿಂದು ಹಾಗೂ ಮತ್ತೊಬ್ಬ ಅಧಿಕಾರಿ ಬಳ್ಳಯ್ಯ ಅಂತ, ಅವರು ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಬೇಟೆಗಾರರ ಗುಂಡಿನ ದಾಳಿಗೆ ಸಿಕ್ಕಾಕೊಂಡು ಗಂಭೀರವಾಗಿ ಗಾಯಗೊಂಡಿದ್ರು. ಕಾಡು ಕಾಯುವಂಥ ಸಂದರ್ಭದಲ್ಲಿ ಪ್ರಾಣಕ್ಕೆ ಅಪಾಯ ಎದುರಾದರೂ ಕೂಡ ಅವರಿಗೆ ಸಿಗಬೇಕಾದಂಥ ಚಿಕಿತ್ಸೆ ಹಾಗೂ ಸೌಲಭ್ಯಗಳ ಬಗ್ಗೆ ಕೂಡ ಪ್ರಶ್ನೆಗಳು ಈಗ ಕೇಳಿಬಂದಿದ್ದಾವೆ. ಇದೀಗ ಹನೂರು ಎನ್ಕೌಂಟರ್ ಪ್ರಕರಣದಲ್ಲಿ 3 ಮೃತಪಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಹಳೆಯ ಘಟನೆ ಮತ್ತೆ ನೆನಪಾಗತ್ತೆ. ಈಗ ಅವತ್ತು ಬೇಟೆಗಾರರ ಗುಂಡೇಟಿಗೆ ಅರಣ್ಯ ಸಿಬ್ಬಂದಿ ಬಲಿಯಾಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಇವತ್ತು ಅರಣ್ಯ ಸಿಬ್ಬಂದಿ ನಡೆಸಿರತಕ್ಕಂಥ ಶೂಟೌಟ್ ಅಲ್ಲಿ 3 ಮೃತಪಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ 2 ಕಡೆಯ ವಿಚಾರಗಳನ್ನ ಕೂಡ ನಾವು ನೋಡಬೇಕಾಗತ್ತೆ. ಎನ್ಕೌಂಟರ್ ನಿಜವಾಗಿಯೂ ಅನಿವಾರ್ಯ ಆಗಿತ್ತಾ? ಅರಣ್ಯ ಸಿಬ್ಬಂದಿಯ ಮೇಲೆ ಯಾವುದಾದ್ರೂ ಒಂದು ಅಪಾಯ ಇತ್ತಾ? ಗುಂಡಿನ ದಾಳಿ ನಡೆದಂಥ ಸಂದರ್ಭದಲ್ಲಿ ಏನಾಗಿತ್ತು? 3ರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಏನಾದರೂ ಇದ್ವಾ? ಮರಣೋತ್ತರ ಪರೀಕ್ಷೆ ಹಾಗೂ ತನಿಖೆಯಲ್ಲಿ ಏನೇನು ಮಾಹಿತಿ ಹೊರಬರುತ್ತೆ? ಇದುವರೆಗೂ ಏನೇನು ಮಾಹಿತಿ ಸಿಕ್ಕಿದೆ? ಇವೆಲ್ಲ ಪ್ರಶ್ನೆಗಳಿಗೆ ತನಿಖೆಯಿಂದ ಸ್ಪಷ್ಟ ಉತ್ತರ ಸಿಗಬೇಕು. ಆದರೆ ಇದೇ ಸಂದರ್ಭದಲ್ಲಿ ಕಾಡು ಕಾಯ್ತಕ್ಕಂಥ ಅರಣ್ಯ ಸಿಬ್ಬಂದಿಯ ಸುರಕ್ಷತೆ ಹಾಗೂ ಅವರ ಕುಟುಂಬಗಳ ಸ್ಥಿತಿಯನ್ನು ಕೂಡ ಸರ್ಕಾರ ಗಂಭೀರವಾಗಿ ನೋಡಬೇಕಾಗತ್ತೆ, ಪರಿಗಣಿಸಬೇಕಾಗತ್ತೆ. ಯಾಕಂದರೆ ಕಾಡಿನ ಒಳಗಡೆ ಕರ್ತವ್ಯಕ್ಕೆ ಹೋಗ್ತಕ್ಕಂಥ ಸಿಬ್ಬಂದಿಗೆ ಎದುರಾಗ್ತಕ್ಕಂಥ ಒಂದು ಅಪಾಯ ಇದೆಯಲ್ಲ, ಆ ಅಪಾಯ ಸಾಮಾನ್ಯ ಕೆಲಸದ ಅಪಾಯ ಅಲ್ಲ. ಅದು ಒಂದು ಸಣ್ಣ ತಪ್ಪು, ಒಂದು ಗುಂಡು, ಒಂದು ದಾಳಿ ಜೀವವನ್ನೇ ಬದಲಾಯಿಸ್ಬಿಡುತ್ತೆ.
ಎಸ್, ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಅರಣ್ಯ ಅಧಿಕಾರಿಗಳಾದಂಥ ಗೋವಿಂದು ಅವರಿದ್ದಾರೆ. ಸರ್ ನಮಸ್ತೆ, ನಾನು ಪ್ರಮೋದ್ ಗೋಪಣ್ಣ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಒಂದು ವಿಚಾರ ನಡೆದಿದೆ, ಹನೂರು ಪ್ರಕರಣ ನೀವು ಕೇಳಿರಬಹುದು. ಸೊ ಈಗ ನಿಮ್ಮ ಹತ್ರ ನಾವು ಮಾತನಾಡುವಂಥ ವಿಚಾರ 2007ರಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆಯುತ್ತೆ ಸರ್. ಸೊ ಎಷ್ಟು ಕಷ್ಟ ಇದೆ ಸರ್ ಅರಣ್ಯ ಸಿಬ್ಬಂದಿಗೆ ಕಾಡೊಳಗಡೆ ಅಂತ ಏನು ಹೇಳ್ತೀರಿ ಸರ್? ಸರ್ ತುಂಬಾ ಕಷ್ಟ ಇದೆ ಸರ್, ಅರಣ್ಯದೊಳಗಡೆ ಸರ್ ಬಹಳ ಕಷ್ಟ ಇದೆ. ಇತ್ತಾಗಿ ಸರ್ ಆನೆ, ಹುಲಿ, ಈ ಕರಡಿ ಮತ್ತೆ ಈ ಕಳ್ಳರ ಮಧ್ಯದಲ್ಲಿ ಸರ್ ನಾವು ಕಾರ್ಯಾಚರಣೆ ಮಾಡಬೇಕಂದ್ರೆ ಬಹಳ ಕಷ್ಟ ಸರ್. ಯಾಕೆಂದ್ರೆ ಸರ್ ನಾವು ಜೀವ ತೊರೆದ್ರು ಸಹ ನಾವು ನಮ್ಮ ಪ್ರಾಣವನ್ನ ತೆರೆದು ನಾವು ಸಹ ನಾವು ಬಹಳ ಕಷ್ಟದಿಂದ ಸಹ ನಾವು ಮಾಡಿದ್ವಿ ಸರ್ ಡ್ಯೂಟಿ ನೈಟು. ಅದು ಕೇರಳ ಮತ್ತೆ ಕರ್ನಾಟಕ ಬಾರ್ಡರ್ ಸರ್. ಯಾವ 2007 2007ರಲ್ಲಿ ಸರ್ ಆಗಿದ್ದು ಸರ್ ಈ ಘಟನೆ. ಓಕೆ ಓಕೆ. ನಾವು ಅದ್ರಸಂತೆ ರೇಂಜ್ ಸರ್ ನಾವು ಕೆಲಸ ಮಾಡ್ತಾ ಇದ್ದ ಆ ಸಮಯದಲ್ಲಿ ಸರ್ ನಮ್ಮ DCF ಸಾಹೇಬ್ರು AK ಸಾಹೇಬ್ರು ಸರ್ ನಮ್ಮನ್ನ ಅಲ್ಲಿಗೆ ವೈರ್ಲೆಸ್ ಮುಖಾಂತರ ನಮಗೆ ಮೆಸೇಜ್ ಮಾಡಿ, ನಮಗೆ ನೀವು ತಕ್ಷಣ ನೀವು DVP ರೇಂಜ್ಗೆ ಹೋಗಿ ಪೋಚಿಂಗ್ ನವರು ಕಿಳ್ಳದಿಂದ ಬಂದಿದ್ದಾರಪ್ಪ, ನೀವು ತಕ್ಷಣ ಹೋಗಿ ಅಂತ ಹೇಳಿದ್ರು ನಮ್ಮ ಸ್ಟಾಫ್ಗಳಿಗೆ. ನೀವು ಏನ್ ಪೋಸ್ಟ್ ಅಲ್ಲಿ ಇದ್ರಿ ಸರ್? ಸರ್ ನಾನು ಫಾರೆಸ್ಟ್ ಗಾರ್ಡ್ ಸರ್, ಅರಣ್ಯ ರಕ್ಷಕ. ಓಕೆ ಓಕೆ ಓಕೆ. ಫಾರೆಸ್ಟ್ ಗಾರ್ಡ್ ಸರ್, ಅರಣ್ಯ ರಕ್ಷಕ ಸರ್. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಆ ಸಮಯದಲ್ಲಿ ಸರ್ ನಾವು ಇಲ್ಲಿ ಜೀಪಲ್ಲಿ ನಾವೊಂದು 5 ಜನ ಒಂದು ಸರ್ ಸ್ಟಾಫ್ಗಳು. ಮತ್ತೆ ಅಲ್ಲಿ ಸಹ ನಮ್ಗೆ ಸರಿಯಾದ ಸರ್ ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಸರ್, ಸ್ವಲ್ಪ ಹೊರಗಡೆ ಎಲ್ಲಾದ್ರೂ ಬರ್ಬೋದಾ? ನೆಟ್ವರ್ಕ್ ಇದೆಯಾ ಅಲ್ಲಿ? ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ಸರ್.